ತೊಲಗಿಲ್ಲ ಕೊರೋನಾ ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ ಎರಡನೇ ಡೋಸ್. ಇದು ವ್ಯಾಕ್ಸಿನ್ ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡದ ಅಭಿಯಾನ. ಕೊರೋನಾ ಲಸಿಕೆ ಎರಡನೇ ಡೋಸ್ ಪಡೆಯೋ ಬಗ್ಗೆ ನ್ಯೂಸ್ 18 ಕನ್ನಡ ಅಭಿಯಾನವನ್ನು ನಡೆಸ್ತಾ ಇದೆ. ಎರಡನೇ ಡೋಸ್ ಪಡೆಯೋದಕ್ಕೆ ಜನ ಹಿಂದೇಟು ಹಾಕ್ತಿರೋ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ವೈದ್ಯರ ಸಲಹೆಯಂತೆ ಎರಡನೇ ಡೋಸ್ ತಗೊಂಡ್ರೆ ರೋಗ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಎರಡನೇ ಡೋಸ್ ಪಡಿಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಏನು ವೈಜ್ಞಾನಿಕವಾಗಿ ವೈದ್ಯರು ಹೇಳುವಂತಹ ಸಲಹೆ ಏನಪ್ಪ ಅಂದರೆ, ಇಷ್ಟು ದಿವಸದೊಳಗೆ ಎರಡನೇ ಡೋಸನ್ನು ತೆಗೆದುಕೊಳ್ಬೇಕು. ಎರಡನೇ ಡೋಸನ್ನು ತೆಗೆದುಕೊಂಡ್ರೆ ಮತ್ತೆ ಆ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತಷ್ಟು ಹೆಚ್ಚುತ್ತದೆ. ಆ ರೋಗ ಬಂದರೂ ಕೂಡ ಗೊತ್ತಾಗೋದಿಲ್ಲ. ಈಗಾಗಲೇ ನಮಗೆಲ್ಲ ಆ ರೋಗ ಬಂದಿದ್ದರೂ ಕೂಡ ರೋಗ ನಿರೋಧಕ ಶಕ್ತಿ ಇರೋದರಿಂದ ಮತ್ತು ಕೋವಿಡ್ ಲಸಿಕೆಯನ್ನು ತೆಗೆದುಕೊಂಡಿರೋದ್ರಿಂದ ನಮಗೆ ಯಾರಿಗೂ ಕೂಡ ಅದರ ಸೂಚನೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇವತ್ತೆಲ್ಲರೂ ಕೂಡ ಮೊದಲ ಹಂತದ ಒಂದು ಲಸಿಕೆಯನ್ನು ಪಡೆದುಕೊಂಡಂತಹ ಅವರು ಎರಡನೇ ಲಸಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಯಾರೂ ಕೂಡ ಮನಸ್ಸು ಮಾಡದೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ನಿಜಕ್ಕೂ ಕೂಡ ವಿಷಾದಕರವಾಗಿರುವಂಥದ್ದು. ಹಾಗಾಗಬಾರದು. ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ತಾವೇ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಆಸ್ಪತ್ರೆಗಳಿಗೆ ಹೋಗಿ ಈ ಎರಡನೇ ಡೋಸನ್ನು ಲಸಿಕೆಯನ್ನು ಪಡೆದುಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಕೂಡ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸರ್ಕಾರ ಇದನ್ನು ಉಚಿತವಾಗಿ ಕೊಡ್ತಾ ಇದೆ. ಯಾವುದೇ ತೊಂದರೆ ಇಲ್ಲ, ಅಡ್ಡ ಪರಿಣಾಮ ಇಲ್ಲ. ಸ್ವಯಂ ಪ್ರೇರಿತರಾಗಿ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಲಿ, ಪ್ರತಿಯೊಬ್ಬರು ಎರಡನೇ ಡೋಸ್ ಲಸಿಕೆಯನ್ನು ಪಡೆದುಕೊಳ್ಳಿ ಅಂತೇಳಿ ಹಾರೈಸ್ತಾರೆ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಎರಡನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ.